ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅವನಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ಯೂನಿಕ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಬಾರ್ಡ್ರ್ ಡಿಸೈನ್ ಇದು, ಕುಚ್ಚೇನು ಬರಲ್ಲ. ಇದಕ್ಕೆ ಬೇಗ ಆಗೋಗ್ಬಿಡುತ್ತೆ. ಒಂದು ಹಾಫ್ ಆನ್ ಅವರ್ 1 ಅವರಲ್ಲೆಲ್ಲ ಕಂಪ್ಲೀಟಾಗಿ ಆಗಿಬಿಡುತ್ತೆ ಫುಲ್ ಸ್ಯಾರಿಗೆ. ಇದು ಸ್ಯಾರಿಗೆ ಮಾತ್ರ ಅಷ್ಟೇ ಅಲ್ಲ, ನೀವು ದುಪ್ಪಟ್ಟಗಳಿಗೂ ಬೇಕಂದರೆ ಯೂಸ್ ಮಾಡ್ಕೋಬೋದು. ಸೂಜಿ ಬಂದು 10-0.75 mm ತೊಗೊಂಡಿದ್ದೀನಿ. ಬೀಡ್ಸ್ ಅಷ್ಟೇ, ಯಾವುದು ಬೀಡ್ಸ್ ತೊಗೊಂಡಿಲ್ಲ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ ನಾನು. ನೋಡಿ, 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಇದಕ್ಕೆ 8 ಎಳೆ ದಾರ ಬೇಕಂದ್ರೂ ತೊಗೋಬೋದು. ನೀವು ಸೀರೆ ಯಾವ ಕಲರ್ ಇದೆ ನೋಡಿ, ಕಲರ್ ಥ್ರೆಡ್ ತೊಗೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ಕೊತಾ ಇದ್ದೀನಿ. ತುಂಬ ಟೈಟಾಗಿ ಬೇಡ, ಹಾಗೆ ತುಂಬ ಲೂಸಾಗಿ ಬೇಡ, ಮೀಡಿಯಮ್ ಆಗಿರಲಿ. ಜಾಸ್ತಿ ಸ್ಟಿಫಾಗೇನು ಹಾಕೋಕ್ಕೆ ಹೋಗಬೇಡಿ ಚೈನ್ಸ್ನ. 3 ಚೈನ್ ಆಗಿದೆ. 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಡಿ. 3 ಚೈನ್ ಹಾಕಿ ಆಗಿದೆ. ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ ಸೀರೆನ. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮತ್ತೆ ಈಗ 3 ಚೈನ್ ಹಾಕ್ತಿದ್ದೀನಿ. 1 ನೋಡಿ, ಜಾಸ್ತಿ ಟೈಟ್ ಬೇಡ. 2 3 ಚೈನ್ ಹಾಕಿಬಿಟ್ಟು ಇಲ್ಲಿ 2 ಟೈಮ್ಸ್ ಏನು ನಾನು ಲಾಕ್ ಮಾಡಿದ್ನಲ್ವ ಫಸ್ಟು ಸ್ಟಾರ್ಟಿಂಗಲ್ಲಿ, ಆ ಲಾಕಲ್ಲಿ ಹೋಗಿ ಈ 3 ಚೈನನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಸೀರೆ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ 3 ಚೈನು 2 ಟೈಮ್ಸ್ ಇದೆ ಇಲ್ಲಿ. ಈಗ ಫಸ್ಟ್ ಇಲ್ಲಿ 1 ಚೈನ್ ಹಾಕ್ಕೊಳ್ಳಿ. ನೋಡಿ, 1 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಳ್ಳಿ. ಸ್ಟಾರ್ಟಿಂಗಲ್ಲಿ 3 ಚೈನ್ ಏನು ಹಾಕಿರ್ತೀವಲ್ಲ ಅದು ಬಿಟ್ಬಿಟ್ಟು ನೆಕ್ಸ್ಟ್ ಒಂದು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ವ, ಅದರೊಳಗಡೆ ನೋಡಿ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಆ 3 ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ದಾರನ ತಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ದೀನಲ್ವ ಅದು ಬೇಡ, ಅದು ಹಾಗೇ ಇರಲಿ, ಅದಕ್ಕೇನು ಡಿಸ್ಟರ್ಬ್ ಮಾಡಬೇಡಿ. ಮೇಲ್ಗಡೆ 3 ಚೈನ್ ಹಾಕಿದ್ನಲ್ವ ಅದರೊಳಗಡೆ ಹೋಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ದಾರ ಮತ್ತು 3 ಚೈನ್ ಒಳಗಡೆ 1 ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶ. ಇದೇ ಥರನೇ ಡಬಲ್ ಕ್ರೋಶ ಒಂದು 8 ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2 ಆಗಿದೆ ಇವಾಗ. ಜಾಸ್ತಿ ಟೈಟ್ ಮಾಡಬೇಡಿ, ನೀವು ನಿಧಾನಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಲೂಸಾಗೇ ಇರಲಿ, ಜಾಸ್ತಿ ಸ್ಟಿಫಾಗಿ ಎಳೆಯೋಕ್ಕೆ ಹೋಗ್ಬಿಡಿ ದಾರನ. 5 ಡಬಲ್ ಕ್ರೋಶ ಆಗಿದೆ, ಇನ್ನು 3 ಮಾಡಬೇಕು. 6 7 ನೋಡಿ, 8 ಡಬಲ್ ಕ್ರೋಶ ಆಯಿತು. 8 ಡಬಲ್ ಕ್ರೋಶ ಆದಮೇಲೆ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದೇ ಟೈಮ್ ಲಾಕ್ ಮಾಡಬೇಕು, ಡಬಲ್ ಕ್ರೋಶ ಏನು ಬೇಡ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯಿತು. ಲಾಕ್ ಆದಮೇಲೆ ನೆಕ್ಸ್ಟು ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ. 1 2 3 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ತೊಗೊತೀನಿ. ಇವಾಗ 3 ಚೈನ್ ಹಾಕಿ ಈ ಥರ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ವ, 3 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ವ ಅದ್ರ ಗ್ಯಾಪ್ ಒಳಗಡೆ ಹೋಗಿ ಫುಲ್ ಅಂದರೆ ದಾರ ಈ ಕಡೆ ಬರಬೇಕು. ನೀವು ಆರ್ಚ್ ಸಮೇತ ದಾರ ತೊಗೋಬೇಡಿ, ದಾರನ ಸೈಡಿಗೆ ಎಳ್ಕೊಂಬಿಟ್ಟು ತೊಗೊಳ್ಳಿ. ನೋಡಿ, ಈಗ 3 ಲೂಪ್ಸ್ ಬರುತ್ತೆ. 2ರಲ್ಲೊಂದು, ಈ 2ರಲ್ಲೊಂದು.
ಎರಡರಲ್ಲೊಂದು ಅಂದರೆ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಈಗ ಮತ್ತೆ ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಈ ಥರ ಒನ್ ಟೈಮ್ ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಮತ್ತೆ ಸೇಮು ಸೂಜಿ ಮೇಲೆ ಒಂದು ಟೈಮ್ ಚೈನ್ ಹಾಕ್ಕೊಂಡು ನೋಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಈಗ ಮತ್ತೆ ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೋಬೇಕು. ಇಲ್ಲಿ 3 ಚೈನ್ ಏನು ಹಾಕ್ಕೊಂಡಲ್ವ ಈ ಗ್ಯಾಪಲ್ಲಿ ನೋಡಿ ಕಾಣಿಸ್ತಾ ಇದಲ್ವ, ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೊಂಡು 3 ಚೈನ್ ಒಳಗಡೆ ಹೋಗಿ ಒಂದು ದಾರ ಅಂತಂದು ಡಬಲ್ ಕ್ರೋಶೆ ಮಾಡೋದು. ಇವಾಗ ಎರಡರಲ್ಲೊಂದು ಇದೇ ಥರನೇ ಇಲ್ಲಿ ಫಸ್ಟ್ ಆರ್ಚ್ಗೆ ನಾನು ಎಷ್ಟು ಡಬಲ್ ಕ್ರೋಶೆ ಮಾಡಿಕೊಂಡೆ 8 ಮಾಡಿಕೊಂಡೆ. ಇದಕ್ಕೂ ಅಷ್ಟೇ ಇಲ್ಲಿ 8 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಟೈಟಾಗಿ ಎಳಿಬೇಡಿ ಆರ್ಚ್ ಡಬಲ್ ಕ್ರೋಶನ, ಸ್ಟಿಫಾಗಿ ಬೇಡ, ಲೂಸಾಗೇ ಇರಲಿ. ಸ್ವಲ್ಪ ಆರ್ಚ್ ನೀಟಾಗಿ ಕಾಣಿಸುತ್ತೆ, ಪುಟ್ಟದು ಅನಿಸಲ್ಲ. ಒನ್ ಟೂ ತ್ರೀ ಫೋರ್ 5 ಆಗಿದೆ. ಬೀಡ್ಸ್ ಬೇಡ, ಸಿಂಪಲ್ ಡಿಸೈನ್ ಇರಲಿ. ಆರ್ಚ್ ಡಿಸೈನು ಬೀಡ್ಸ್ ಬೇಡ ನಮಗೆ. ಬಾರ್ಡ್ರ್ ಡಿಸೈನ್ ವಿತೌಟ್ ಕುಚ್ಚಿರೋದು ಡಿಸೈನ್ ಬೇಕಂದರೆ ಆರಾಮಾಗಿ ಈ ಡಿಸೈನ ನೀವು ಸೆಲೆಕ್ಟ್ ಮಾಡಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ. 1 2 3 4 5 6 7 ಆಗಿದೆ. ಇನ್ನೊಂದು ಹಾಕ್ಬೇಕಿಲ್ಲಿ. ನೋಡಿ 8 ಡಬಲ್ ಕ್ರೋಶ ಆಯಿತು. 8 ಡಬಲ್ ಕ್ರೋಶ ಆದಮೇಲೆ ಸೇಮ್ ಇದನ್ನು ಮತ್ತೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಡಬಲ್ ಕ್ರೋಶ ಬೇಡ, ಸಿಂಗಲ್ ಕ್ರೋಶ, ಒಂದೇ ಸಿಂಗಲ್ ಕ್ರೋಶ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇದು ನಿಮಗೆ ಸೆಕೆಂಡ್ ಆರ್ಚ್ ಕನ್ಫ್ಯೂಸ್ ಆದರೆ ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ. ಫುಲ್ಲು ಅದೇ ಕಂಟಿನ್ಯೂ ಮಾಡಬೇಕು, ಅದೇ ರೀತಿ ಸೀರೆ ಪೂರ್ತಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದ್ದು ಆದಮೇಲೆ ನೀವು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಳ್ಳಿ. ಲೆಫ್ಟ್ ಸೈಡು ದಾರನ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಈ ಥರ ಒಂದು ಟೈಮ್ ದಾರ ತೊಗೊಂಡು ಸೀರೆನ ಈ ಥರ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನಾವು 3 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ವ ನೋಡಿ, ಇಲ್ಲಿ ಆರ್ಚ್ನ ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಿ. ಆ ಪ್ಲೇಸಲ್ಲಿ ಹೋಗಿ ಈ ದಾರ ಅಷ್ಟೇ ಈ ಕಡೆ ಬರಬೇಕು. ಆರ್ಚ್ ಸಮೇತ ಎಳ್ಕೊಬೇಡಿ ನೋಡಿ. ಈಗ 3 ಲೂಪ್ಸ್ ಬಂತು. ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಈಗ ಮತ್ತೆ ಒಂದು ಚೈನ್ ಹಾಕ್ತೀನಿ. ಚೈನ್ ಹಾಕಿ ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೊಂಡು ನೋಡಿ ಆರ್ಚ್ ಇದೆ ಅಲ್ವಾ, ಆರ್ಚ್ನ ಬ್ಯಾಕ್ ಸೈಡು 3 ಚೈನ್ ಗ್ಯಾಪ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅಲ್ಲೋಗಿ ಒಂದು ದಾರನ ತೊಗೊತೀನಿ. ಈ ಥರ ಡಬಲ್ ಕ್ರೋಶ ಮಾಡ್ತೀನಿ. ಸಿಕ್ಕಾಪಟ್ಟೆ ಈಸಿ ಇದೆ ಫ್ರೆಂಡ್ಸ್. ಇದು ಡಿಸೈನ್ ಫುಲ್ ಫೈನಲಾಗಿ ಕಂಪ್ಲೀಟ್ ಆದಮೇಲೆ ನೋಡಿದ್ಮೇಲೆ ಯಾವ ಥರ ಹಾಕಿದ್ದಾರೆ ಈ ಡಿಸೈನ್ ಅಂತ ಆಲ್ಮೋಸ್ಟ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ಬಟ್ ವಿಡಿಯೋ ನೋಡಿಕೊಂಡು ನೀವು ಡಿಸೈನ್ ಹಾಕಿ ಸಖತ್ ಈಸಿ ಇದೆ ಇದು ಡಿಸೈನು. ಹಾಗೆ ಒಂಥರ ಯುನೀಕಾಗಿ ಕಾಣಿಸುತ್ತೆ. ನೀವಿಲ್ಲಿ ಡಬಲ್ ಕ್ರೋಶ ಏನು ಹಾಕ್ತಿದ್ದೀನಲ್ಲ, ಇಲ್ಲಿ ತ್ರಿಬಲ್ ಕ್ರೋಶನ ಹಾಕ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. 4 5 ಆಗಿದೆ. ಸೇಮ್ ಸ್ಟಾರ್ಟಿಂಗಲ್ಲಿ ಆರ್ಚ್ಗೆ ಎಷ್ಟು ಡಬಲ್ ಕ್ರೋಶ ಹಾಕಿರ್ತೀರ ಸೇಮ್ ಅದೇ
ಅಷ್ಟೇ ಟೈಮ್ಸು ನೀವು ಡಬಲ್ ಕ್ರೋಶ ಹಾಕಬೇಕು ಪ್ರತಿ ಆರ್ಚ್ಗೂ. ನೋಡಿ, ಈಗ ಆರ್ಚು ಕಂಪ್ಲೀಟ್ ಆದಮೇಲೆ ಒನ್ ಟೈಮು ಡೈರೆಕ್ಟಾಗಿ ಸೀರೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ಈ ಥರ ಕಾಣಿಸುತ್ತೆ. ಕ್ರಾಸಾಗಿ ಬಂದಿರೋ ಥರ ಕಾಣಿಸುತ್ತೆ ಆರ್ಚು. ಫ್ರೆಂಡ್ಸ್ ನೋಡಿ, ಇದು ಒಂದು 6 ಆರ್ಚ್ ಬರೋ ಥರ ನಾನು ಸ್ಯಾಂಪಲ್ಗೆ ಹಾಕಿರೋದು ಈ ಡಿಸೈನು. ನೀವು ಸ್ಯಾರಿ ಕಲರ್ ಯಾವ ಥರ ಇದೆ ಆ ಕಲರು ತೊಗೊಂಡು ಥ್ರೆಡ್ ತೊಗೊಂಡು ನೀವು ಹಾಕ್ಕೋಬೋದು ಡಿಸೈನು. ನೋಡಿ, ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಡಿಸೈನ್ ನೋಡಿದ್ರೇ ಯಾವ ಥರ ಹಾಕಿದ್ದಾರೆ ಅಂತ ಗೊತ್ತೇ ಆಗೋಲ್ಲ, ಆ ಥರ ಅನ್ನಿಸ್ತಾ ಇದೆ. ಬಟ್ ವಿಡಿಯೋ ನೋಡ್ಕೊಂಡು ಹಾಕ್ಕೊಡಿ ನೀವು, ಸಖತ್ತು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ಚೆನ್ನಾಗಿ ಬರುತ್ತೆ ವಿಡಿಯೋ ನೋಡ್ಕೊಂಡು ಹಾಕ್ಕೊಂಡ್ರೆ. ನೋಡಿ, ಬ್ಯಾಕ್ ಸೈಡ್ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಬೀಡ್ಸ್ ಯಾವುದು ನಾನು ಯೂಸ್ ಮಾಡಿಲ್ಲ. ನಿಮಗೆ ಬೀಡ್ಸ್ ಬೇಕಂದರೆ ನೀವು ಮಧ್ಯದಲ್ಲಿ ಇಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಹಾಕ್ಕೋಬೋದು. ಬಟ್ ಬೀಡ್ಸ್ ಶೇಡ್ ಆಗುತ್ತೆ ಅನ್ನೋದೊಂದು ರೀಸನ್ಗೆ ನಾನು ಬೀಡ್ಸ್ ಹಾಕಿಲ್ಲ. ಆಪ್ಷನಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ. ಹಾಗೆ ಇದು ಡಿಸೈನು ಸ್ಯಾರಿನೂ ಅಷ್ಟೇ ಮಲ್ಟಿ ಕಲರ್ ಸ್ಯಾರೀಸ್ ಇದ್ದರೆ ಕಲರ್ಸ್ ಇದ್ದರೆ ಮಲ್ಟಿ ಕಲರಲ್ಲಿ ಆ ಕಲರ್ ಅಷ್ಟೇ. ಈಗ ಒಂದು 6 ಆರ್ಚ್ ಹಾಕಿದ್ದೀನಲ್ವ, ಈಗ ಇಲ್ಲಿಗೆ ಇದು ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಲರಿಂದ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಯಾಕಂದರೆ ಇದು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಬೋದು, ನೆಕ್ಸ್ಟ್ ಇನ್ನೊಂದೇನು ಸ್ಟೆಪ್ ಇಲ್ಲಲ್ಲ. ಸೊ ಹಂಗಾಗಿ ಬೇರೆ ಕಲರಿಂದ ಸ್ಟಾರ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಕುಚ್ಚು ಅಷ್ಟೇ, ಇಲ್ಲಿ ನಿಮ್ಗೆ ಬೇಕಂದರೆ ಸೈಡಿಗೆ ಒಂದು 3 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಸ್ಟಲ್ಲಿ ಕುಚ್ಚು ಹಾಕ್ಕೋಬೋದು. ಮಲ್ಟಿ ಕಲರಲ್ಲಿ ನೀವು ಹಾಕ್ತೀರಾ ಅಂದರೆ. ಬೇಡ ನಮಗೆ ಬೀಡ್ಸು ಬೇಡ, ಕುಚ್ಚು ಬೇಡ, ಇಷ್ಟೇ ಸಾಕು ಡಿಸೈನು ಅಂತ ಅನ್ನೋರು ಆರಾಮಾಗಿ ಇದು ಹಾಕ್ಕೋಬೋದು. ಇದಕ್ಕೆ ಫ್ರೆಂಡ್ಸ್ ನೀವು ಮ್ಯಾಕ್ಸಿಮಮ್ ಒಂದು 250ವರೆಗೂ ಮಾಡ್ಬೋದು ಅಷ್ಟೇ. ಬೀಡ್ಸ್ ಏನು ಹಾಕಿಲ್ಲ, ಜಸ್ಟ್ ಬರೀ ದಾರ ಅಷ್ಟೇ. ಹಾಗೆ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ಒಂದು 250ವರೆಗೂ ಮಾಡ್ಬೋದು. ಬಿಗಿನರ್ಸ್ಗೆ ಅಷ್ಟೇ, ಇದು ನೋಡಿದ ತಕ್ಷಣ ಅಷ್ಟು ಟಫ್ ಇದೆ, ಗೊತ್ತೇ ಆಗೋಲ್ಲ ಇದು ಯಾವ ಥರ ಹಾಕೋದು ಅಂತ ಅನಿಸುತ್ತೆ. ಬಟ್ ಬಿಗಿನರ್ಸು ಅಷ್ಟೇ, ವಿಡಿಯೋ ನೋಡಿ ಇದನ್ನು ಹಾಕ್ಕೊಳ್ಳಿ, ನಿಮಗೂ ಸಖತ್ತು ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಬಿಗಿನರ್ಸ್ ಆದರೂ ಅಷ್ಟೇ, ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೂ ಅಷ್ಟೇ ಸಖತ್ತಾಗಿ ಕಾಣಿಸುತ್ತೆ ಡಿಸೈನ್ ಇದು. ನೀಟಾಗಿ ಹಾಕ್ಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅವನಿ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.